ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಿನಿ ಲಾಗ್. ನಾನಿಲ್ಲಿ ಕೊಬ್ಬರಿ ಮಿಠಾಯಿ ಮಾಡೋದಕ್ಕೆ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ದ್ರಾಕ್ಷಿ ಮತ್ತು ಬಾದಾಮಿ ಎರಡೇ ತೊಗೊಂಡಿರುವಂಥದ್ದು. ಕೊಬ್ಬರಿ ಒಂದು 4 ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ. ಮತ್ತು ಬೆಲ್ಲನ ಕಾಯಿಸ್ಬಿಟ್ಟು ಸೋಸಿದ್ದೀನಿ. ಏನಕ್ಕೆಂದರೆ ಬೆಲ್ಲದಲ್ಲಿ ಇವಾಗಂತೂ ಸಖತ್ತು ಕಂಟಾಮಿನೇಷನ್ ಬರುತ್ತೆ ಅಂತ ಅಂದ್ಬಿಟ್ಟು ಸೋಸ್ಬಿಟ್ಟು ನೆಕ್ಸ್ಟ್ ಅದನ್ನು ಕುದಿಯೋಕ್ಕೆ ಅಂತ ಇಟ್ಟಿದ್ದೀನಿ. ನೆಕ್ಸ್ಟ್ ಒಂದು ಬಾಣಲೆಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಅದಕ್ಕೆ ಡ್ರೈ ಫ್ರೂಟ್ಸ್ ಏನಿದೆ ಅದನ್ನು ಹಾಕ್ಕೊಂಡು 1-2 ನಿಮಿಷ ಫ್ರೈ ಮಾಡ್ಕೊತೀನಿ. ನೆಕ್ಸ್ಟ್ ಅದನ್ನು ಬೇರೆ ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಅದೇ ಬಾಣಲಿನ ಗ್ಯಾಸ್ ಮೇಲಿಟ್ಟು ನಾವು ಕೊಬ್ಬರಿ ಏನು ತುರಿದಿದ್ವಿ ಅದನ್ನು ಹಾಕ್ಕೊಂಡು ಒಂದು 10 ನಿಮಿಷ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ಥರ ಫ್ರೈ ಮಾಡ್ಕೊತೀನಿ. ಅದು ಫ್ರೈ ಆಗಿದ ನಂತರ ಏಲಕ್ಕಿ ಪುಡಿನ ಉದುರಿಸ್ತೀನಿ. ನೆಕ್ಸ್ಟ್ ಕುದಿಸಿಟ್ಟಿರುವಂಥ ಬೆಲ್ಲದ ನೀರನ್ನು ಕೊಬ್ಬರಿಗೆ ಸೇರಿಸಿ ಒಂದು 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಕೊಬ್ಬರಿ ಮಿಠಾಯಿ ರೆಡಿ ಆಗುತ್ತೆ. ಇದೇನಂದರೆ ನಾವು ಪಾಕ ತೊಗೊಳ್ಳೋದೊಂದೇ ಇಂಪಾರ್ಟೆಂಟು. ಅದು ಪಾಕ ಬರೋವರೆಗೆ ಏನು ತೊಗೊಳ್ಳೋದು ಅವಶ್ಯಕತೆ ಇಲ್ಲ. ನೀವು ಒಂದೆಳೆ ಪಾಕ ಅಂತಾರಲ್ಲ ಆ ಥರ ಬರೋವರೆಗೆ ತೊಗೊಂಡ್ರೆ ಅದು ಸ್ವಲ್ಪ ಚೀವಿಂಗ್ ಟೈಪ್ ಆಗಿಬಿಡುತ್ತೆ. ಅಂದರೆ ರಬ್ಬರ್ ಟೈಪ್ ಆಗಿರುತ್ತೆ. ನೀವು ಗಟ್ಟಿ ಪಾಕ ಮಾಡಿಬಿಟ್ರೆ ಫುಲ್ಲು ಕಟುಮ್ ಥರ ಆಗಿಬಿಡುತ್ತೆ ಕೊಬ್ಬರಿ ಮಿಠಾಯಿ. ಸೊ ಪಾಕ ಬರ್ಸೋ ಅವಶ್ಯಕತೆ ಏನಿಲ್ಲ, ಕುದಿಸ್ಕೊಂಡ್ರೆ ಸಾಕು. ನೆಕ್ಸ್ಟ್ ಅದನ್ನು ಒಂದು ಪ್ಲೇಟ್ಗೆ ತುಪ್ಪ ಸವರಿ ಡ್ರೈ ಫ್ರೂಟ್ಸ್ ಮೇಲೆ ಹಾಕ್ಬಿಟ್ಟು ಅದರ ಮೇಲೆ ಕೊಬ್ಬರಿ ಮಿಠಾಯಿ ಏನು ರೆಡಿಯಾಗಿತ್ತು ಅದು ಹಾಕಿ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಅದು ತಣ್ಣಗಾದಮೇಲೆ ಕಟ್ ಮಾಡಿಕೊಂಡ್ರೆ ಕೊಬ್ಬರಿ ಮಿಠಾಯಿ ರೆಡಿಯಾಗುತ್ತೆ. ಇದನ್ನು ಆಲ್ಮೋಸ್ಟ್ 15 ಡೇಸ್ವರೆಗೂ ಇಟ್ಕೊಂಡು ತಿನ್ಬೋದು. ಒಂದು ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ.